ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀನು ತಿಳಿದ ಬಳಿಕ ಅಂತಕ್ಕಂಥ ವಿಷಯವನ್ನು ಎಲ್ಲರೂ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇನ್ನೂ ಪೂಜ್ಯರು ಹೇಳ್ತಾ ಇದ್ದಾರೆ. ತಿಳ್ಕೊಂಡ ಮೇಲೆ ಚಿಂತೆ ಮಾಡೋರು ಭಾಳ ಜನ ಅದಾರ. ತಿಳಿಲಾರ್ದಾಗ ಚಿಂತೆ ಮಾಡೋದು ಬೇರೆ, ತಿಳಿದ ಮೇಲೆ ಚಿಂತೆ ಮಾಡೋದು ಬೇರೆ. ತಿಳಿಲಾರ್ದಾಗ ಚಿಂತೆ ಮಾಡೋದಂದ್ರೆ ಹೊಲದ ಮೇಲೆ ಒಡ್ಡಿನ ಮೇಲೆ ನಿಂತಿದ್ದಂತ ರೈತ, ದೊಡ್ಡ ಜಮೀನ್ದಾರವ, ಹೊಲದ ಒಡ್ಡಿನ ಮೇಲೆ ನಿಂತಿದ್ದ. ಎರಡು ಎತ್ತುಗಳು ಹಿಡ್ಕೊಂಡು ನಿಂತಿದ್ದವ, ಚಲೋ ಕಿಲಾರಿ ಎತ್ತುಗಳು ಹಿಡ್ಕೊಂಡು ನಿಂತಿದ್ದ. ಭಾಳ ಕಿಮ್ಮತ್ತಿನ ಎತ್ತವು. ಎತ್ತುಗಳು ಹಿಡ್ಕೊಂಡು ನಿಂತಿದ್ದ. ಒಬ್ಬ ಹಾದಿ ಹೋಗವ ಬಂದ. ಈ ಹಾದಿ ಈ ಕಡೆ ಬೆಳಗಾವಿಗೆ ಹೋಗ್ಕತ್ತೇನಪ್ಪ ಅಂತ ಕೇಳಿದವ. ಎರಡು ಹಾಡಿದ್ದು ಅಲ್ಲಿ, ಎರಡು ಹಾದಿದ್ದು ಅವನು ಹೊಲದ ಒಡ್ಡಿನ ಮೇಲೆ. ಈ ಹಾದಿ ಮುಂದೆ ಬೆಳಗಾವಿಗೆ ಹೋಗ್ಕತ್ತೇನಂತ ಕೇಳಿದ. ಅವನು ಹೇಳಿದ, ಹೊಲ ಮೊನ್ನೆ 2 ಕೋಟಿ ರೂಪಾಯಿ ಕಿಮ್ಮತ್ತಿನ ಹೊಲ ಮೊನ್ನೆ ತೊಗೊಂಡೇನಂದವ. ನೀನು ಹೊಲ ಕೇಳಿಲ್ಲಪ್ಪ, ಈ ಹಾದಿ ಕಡೆ ಹೋಗತ್ತಿ, ಬೆಳಗಾವಿಗೆ ಹೋಗ್ಕತ್ತೇನೆ, ಈ ಹಾದಿ ಹೋಗ್ತಿ, ಈ ಹಾದಿ ಹೋಗ್ತಿ ಅಂತ ಕೇಳಾಕತ್ತೀನಿ ಅಂದವ. ಎತ್ತುಗಳ ಮೊನ್ನೆ 2 ಲಕ್ಷ ರೂಪಾಯಿ ಕೊಟ್ಟು ತೊಂದನೆ ಅಂದವ. ಇವ್ನು ಕಿವಿನೇ ಡಮ್ ಅಂದಿರ್ಬೇಕಂತ ತಿಳ್ಕೊಂಡವ. ಇವನು ಕೂಡ ಗುದ್ದಾಡೋದು ಬೇಡ ಅಂತ ನಾವು ಹಾದ. ಇವು ಇದ್ದಲ್ಲ ಹೊಲದ ಮೇಲೆ ನಿಂತಿದ್ದಲ್ಲ ರೈತ, ಇವು ಮನೆಗೆ ಬಂದ. ಇವ ಮನೆಗೆ ಬಂದು ಹೆಂಡತಿ ಹೇಳಾಕತ್ತಿದ್ದ, ಇಲ್ಲಿ ನೋಡ ಹೊಲದ ಒಡ್ಡಿನ ಮೇಲೆ ನಿಂತಿದ್ನ್ಯಾ, ಏನು ಮಂದಿ ನಾನು ಹೊಲ ಕೊಂಡಾಡಾಕತ್ತಿದ್ರು, ಏನು ನಾನು ಎತ್ತುಗಳು ವರ್ಣನ ಮಾಡಾಕತ್ತಿದ್ರು ಅಂತ ಹೆಂಡತಿ ಹೇಳಾಕತ್ತಿದ್ದೀವ. ಆ ಹೆಂಡತಿ ಹೇಳಿದ್ಲು, ಬಂಗಾರ ನಕ್ಲೇಸರೆ ಮಾಡಿಸಾಕು, ಟಿಕ್ಕೇರೆ ಮಾಡಿಸಾಕು, ಬೋರ್ಮಾಳರೆ ಮಾಡಿಸಾಕು, ಏನಾರ ಒಂದು ಮಾಡಿಸ್ಕೊಳ್ಳ ಹಾಕನ್ಲಕ್ಕೆ, ಹಾಕೋತ ನಂದ್ಲಕ್ಕೆ. ಆ ಹೆಂಡತಿ ಹೋಗಿ ತನ್ನ ಮಗಳ ಕಡೆ ಹೇಳಿದ್ಲು, ತಂಗಿ ನಿಮ್ಮ ಅಪ್ಪ ಎಂದೂ ಕೇಳಾರ್ದವ, ನೆಕ್ಲೆಸ್ ಮಾಡಿಸ್ಲು, ಬೋರ್ಮಾಳ ಮಾಡಿಸ್ಲು, ಟಿಕ್ಕಿ ಮಾಡಿಸ್ಲು, ಏನು ಮಾಡಿಸ್ಲತ್ ಕೇಳ್ಯಾನ, ಯಾವ್ದು ಮಾಡಿಸಿ ಹಾಕೋಲ್ ತಂಗಿ ಅಂತ ಆಕೆ ಮಗಳ ಮುಂದೆ ಹೇಳಿದ್ಲು. ಆಕೆ ಮಗಳು ಹೇಳಿದ್ಲು, ಕರ್ರನವನರೇ ಮಾಡಿ ಕಟ್ಟು, ಕೆಂಪಣ್ಣವ್ರನ್ನ ಮಾಡಿ ಕಟ್ಟು, ಬೆಳ್ಳಣ್ಣವ್ರನ್ನ ಮಾಡಿ ಕಟ್ಟು, ಯಾರೋ ಒಂದು ಗಂಡನ ಮಾಡಿ ಕಟ್ಟು ಅಂದ್ಲಕ್ಕೆ. ಆ ಹುಡುಗಿ ಮನ್ಯಾಗ ಒಂದು ಮುದುಕಿತ್ತು ರೀ, ಹಳಿ ಮುದುಕಿತ್ತು. ಆ ಮುದುಕಿ ಕಡೆ ಹೋತು. ಅಯ್ಯಯ್ಯ ನಮ್ಮವು ಎಂದೂ ಕೇಳಾರ್ದಕ್ಕಿ, ಕರ್ರನವನ ಹಾಕ್ಯೋ, ಬೆಳ್ಳವನ ಹಾಕ್ಯೋ, ಕೆಂಪನವ ಹಾಕ್ಯೋ ಅಂತ ಕೇಳ, ಯಾರನ್ನ ಆದ್ರೆ ಪಾಡಾಯಿ ಅಂತ ಮುದುಕಿನ ಕೇಳಲಕ್ಕೆ. ಆ ಮುದುಕಿ ಹೇಳಿದ್ದು, ಬಿಸಿದರೆ ಮಾಡಿ ಹಾಕಿ, ತಂಗಳರೆ ಮಾಡಿ ಹಾಕಿ, ಯಾವುದ್ರ ಮಾಡಿ ಹಾಕಿ ತಂದು ಕುಂದ್ರನಂತ ಹೇಳಿ ಹೇಳ್ತಲ್ಲ ನಿಮಗೆಲ್ಲ. ಅವ ಹೊಲ ಎತ್ತುಗಳು ಚಿಂತಿ, ಮಗ ಬಂಗಾರ ಚಿಂತಿ, ಆಕೆ ಗಂಡನ ಚಿಂತಿ, ಆ ಮುದುಕಿಗೆ ರೊಟ್ಟಿ ಚಿಂತಿ. ಇದೇ ಹೇಳಿದ್ರಲ್ಲ ನಮ್ಮ ಅಂಬಿಗರ ಚೋಳಿನ ವಚನ, ಇಂತೂ ಹಲವು ಚಿಂತೆಯಲ್ಲಿದ್ದವರು ಕಂಡಿನಯ್ಯ, ಶಿವನ ಚಿಂತೆಯಲ್ಲಿದ್ದವರು ಬರಣೂ ಕಾಣಿನೆಂದಾತ ಅಂಬಿಗರ ಚೌಡಯ್ಯ ಅಂತ ಭಾಳ ಸ್ಪಷ್ಟ. ಅದಕ್ಕೆ ಬದುಕಿನಲ್ಲಿ ಬದುಕು ಬೆಳಕಾಗುವಂತಹ ಚಿಂತನೆ ಮಾಡುವಂತಹ ಅವಶ್ಯಕತೆ ಅದ. ಇವತ್ತು ಸಿದ್ಧಾರೂಢರು ಎಂಥ ಚಿಂತನೆ ಮಾಡಿದರು. ಅವ್ರು ಎಷ್ಟು ಕಷ್ಟ ಬಂದರು ರೀ. ನಿಮ್ಮಂಥವ್ರಿಗೆಲ್ಲ ಸಿದ್ಧಾರೂಢರಂಥ ಮಹಾತ್ಮರಿಗೆ ಸಾಕ್ಷಾತ್ ಶಿವನ ಅವತಾರ. ಸಿದ್ಧಾರೂಢರಿಗೆ ಕಷ್ಟ ಬಂದಿಲ್ಲ ಅಂತೀರೇನ್ರಿ, ದುಃಖ ಬಂದಿಲ್ಲ ಅಂತೀರೇನ್ರಿ? ಎಂದೂ ಅವರು ಚಿಂತೆ ಮಾಡಲಿಲ್ಲ, ಎಂದೂ ಅವ್ರ ಕಷ್ಟಕ್ಕೆ ಹೆದರಲಿಲ್ಲ. ಸಿದ್ಧಾರೂಢರಿಗೆ ಪಲ್ಲಕ್ಕಿ ಒಳಗೆ ಭಕ್ತರೆಲ್ಲರೂ ಕೂಡಿಸಿ ತೇರಿನೊಳಗೆ ಪಲ್ಲಕ್ಕಿ ಒಳಗೆ ಕೂಡಿಸ್ತಿದ್ರು, ಬಂಗಾರದ ಕಿರೀಟ ಹಾಕ್ತಿದ್ರು. ಅವರಿದ್ದಾಗ ಕಿರೀಟ ಪೂಜೆ ಮಾಡ್ತಿದ್ರು, ಹೋದ್ಮೇಲಲ್ಲ, ಇದ್ದಾಗ ಕಿರೀಟ ಪೂಜೆ ಮಾಡ್ತಿದ್ರು, ಇದ್ದಾಗ ವೈಭವಿತವಾಗಿ ಭಕ್ತರು ಅವರನ್ನು ಮೆರೆಸ್ತಿದ್ರು. ಅವಾಗ ಒಬ್ಬ ಬಂದು ಕೇಳಿದಂತ ಕುಹಕ್ಕೆ ಬಂದು ಸಿದ್ಧಾರೂಢಪ್ಪನವರಿಗೆ, ಯಪ್ಪ ಕೈಯಾಗ ಒಂದು ತೊಲಿ ಬಂಗಾರದ ಉಂಗುರಿದ್ರೆ ಅಥವಾ ಒಂದು ಸಣ್ಣ ಸುತ್ತುಂಗುರಿದ್ರೆ ನಮಗೆ ಎಷ್ಟು ಖುಷಿ ಆಕತಿ, ನಿನ್ನ ತಲೆ ಮೇಲೆ ಮಿನಿ ಮಿನಿಸ್ತತಿ ಅದು ಬಂಗಾರ ಕಿರೀಟ, ಎಷ್ಟು ಖುಷಿಯಾಗಿರ್ಬೇಕು ನಿನಗಂತೇಳಿ ಸಿದ್ಧಾರೂಢರಿಗೆ ಕೇಳಿದ್ರೆ, ಸಿದ್ಧಾರೂಢಪ್ಪ ಅವ್ರು ಅಂದ್ರತ್ತ, ತಲೆ ಮೇಲೆ ಬೆಂಕಿ ಇಟ್ಟಾಗ ಎಷ್ಟು ಖುಷಿ ಇತ್ತು, ಬಂಗಾರ ಕಿರೀಟ ಇಟ್ಟಾಗ ಅಷ್ಟೇ ಖುಷಿ ಐತೆ ಅಂತ ಹೇಳಿದ್ರಂತ ಸಿದ್ಧಾರೂಢರು. ಚಿತ್ತಪ್ರಜ್ಞರ ಲಕ್ಷಣ ಆಗಿತ್ತು. ಗುರುನಾಥರವ್ರನ್ನ ಎಷ್ಟು ಕಾಡಿಲ್ಲ, ಈಗಿದ್ದ ಎಲ್ಲ ಮಹಾತ್ಮರನ್ನ ಎಷ್ಟು ಕಾಡಂಗಿಲ್ಲ. ಅದು ಜಗತ್ತಿನಲ್ಲಿ ಇದ್ದಿದ್ದ ಬಸವಣ್ಣವ್ರು ಇದ್ದಕ್ಕೂ ಕೊಡ್ನೆ ಮಂಚನವರಿದ್ದರು, ಅವ್ರಿಗೂ ಕಷ್ಟಗಳು ಬರ್ತಿದ್ದು. ಅದಕ್ಕಾಗಿ ಇಂಥ ಒಂದು ಕಷ್ಟಗಳು ಬಂದಾಗ ಚಿಂತನೆ ಮಾಡ್ತಿದ್ರು ಹೊರತಾಗಿ, ಚಿಂತನೆ ಮಾಡಿದಾಗ ಚಿಂತೆ ಹೇಳಿದ್ರೆ ನಮ್ಮ ನಿಜಗುಣ ಅಪ್ಪಳವ್ರು, ಚಿಂತೆ ಮಾಡಿಸಿದ ಜಗತ್ತಿನಲ್ಲಿ ಏನು ಚಿಂತೆ ಮಾಡಿದ್ರು ಅದು ಪ್ರಯೋಜನ ಇಲ್ಲ. ಆ ಚಿಂತೆ ಅಂದರೆ ಅದೇನಪ್ಪ ಅಂದ್ರೆ ಜೀವಂತ ಸುಡುವಂಥದ್ದು. ಚಿಂತೆ ಮಾಡಿದರೆ ನಾವು ಇದ್ದಾಗ ನಾವು ಜೀವಂತ ಕೊರಿಗೆ ಚಿಂತೆ ಮಾಡಿ ಎದಕ್ಕೆ ಸಾತಪ್ಪ ಅಂದ್ರೆ ಚಿಂತೆ ಮಾಡಿ ಸತ್ತ. ಯಾರು ಚಿಂತೆ ಮಾಡಿದರೆ ಅದರ ಚಿಂತೆ ಇದರ ಚಿಂತೆ ಮಾಡಿ ಸತ್ತ. ಅದಕ್ಕಾಗಿ ಇಂತಹ ಚಿಂತೆ ಮಾಡಿದ್ರಾಗ ಅವಶ್ಯಕತೆ ಇಲ್ಲ. ಅದಕ್ಕೆ ಸಿದ್ಧಾರೂಢ ಅಪ್ಪಗಳಿಗೆ ಹಸುವಾಗಿತ್ತು. ಅವ್ರ ಅಪ್ಪಗಳು ಎಲ್ಲಿ 3 ದಿನ ಆತು ಊಟನ ಮಾಡಿರಲಿಲ್ಲ. ಒಂದು ಮುದುಕಿ ಮನೆ ಮುಂದೆ ಹೋಗಿ ನಿಂತು, ಹಸುವಾಗ್ಯದ ಒಂದು ರೊಟ್ಟಿ ಕೊಡಂದ್ರು. ಮುದುಕಿ, ಅಯ್ಯೋ ಯಪ್ಪ ಭಾಳ ಚಲೋ ಆಯ್ತು, ಕೊಡ್ತೀನಿ ತಡಿ ಅಂತೇಳಿ ಒಳಗೆ ಹೋಗಿ
ಒಂದು ರೊಟ್ಟಿ ತೊಗೊಂಡು ಆ ರೊಟ್ಟಿಯಾಗ ಒಂದು ಪುಂಡಿ ಪಲ್ಯ ಹಚ್ಕೊಂಡು ಪುಂಡಿ ಪಲ್ಯ ಹಚ್ಕೊಂಡು ಬಂದು ಆ ಸಿದ್ಧಾವಡಪ್ಪವ್ರ ಕೈಯಾಗ ಕೊಟ್ಲಂತ ಕೊಟ್ಲು ಕೈಯಾಗ ತೊಗೊಂಡು ನೋಡಿದ್ರಂತ ಪುಂಡಿ ಪಲ್ಯ ರೊಟ್ಟಿ ಇತ್ತು. ಇದ್ರ ತುಂಬ ಪಲ್ಯನೇ ಇಲ್ಲಲ್ವ ಅಂದ್ರಂತ. ರೊಟ್ಟಿ ತುಂಬ ಪಲ್ಯನೇ ಇಲ್ಲಲ್ವ. ನಮ್ಮಪ್ಪ ತಾಯಿ ಇಲ್ಲ ಅಂತ ಮತ್ತೆ ಕೈಯಾಗ ರೊಟ್ಟಿ ಇಸ್ಕೋದತ್ತು ಮುದಿಕ ಇಸ್ಕೊಂಡು ಮತ್ತೆ ಅದನ್ನ ಒಂದು ತುಕಡಿ ಮುರಿದು ಪುಂಡಿ ಪಲ್ಯ ಎಲ್ಲ ರೊಟ್ಟಿ ತುಂಬ ಸವರಿ ಮತ್ತೆ ಕೊಟ್ಲಿಲ್ಲ ಅಂತ. ತೋಯಪ್ಪ ಪಲ್ಯ ಐತೆ ನೋಡಿ ಎಲ್ಲ ತುಂಬ ರೊಟ್ಟಿನೇ ಇಲ್ಲಲ್ವಾ ಅಂದ್ರಂತ. ಅವ್ರು ಪಲ್ಯ ಆತ ರೊಟ್ಟಿನೇ ಇಲ್ಲ ನೋಡಿ. ಜ್ಞಾನಿಗಳ ನಿಲುವು ಹೆಂಗಿರ್ತದೆ ನೋಡಿ. ಬ್ರಹ್ಮ ದೃಷ್ಟಿ ಎಲ್ಲ ಕಡೆ ಪರಮಾತ್ಮ ಹೆಂಗದಾನ ಅಂತಕ್ಕಂಥದ್ದು ಅವ್ರ ಜೀವನವೊಂದು ಅದ್ಭುತವಾದಂತಹ ವೇದಾಂತ ಸಿದ್ಧಾಂತ. ಅದಕ್ಕಾಗಿ ನೂರಾರು ಶಾಸ್ತ್ರಗಳನ್ನು ನಾವೆಲ್ಲ ಇವತ್ತು ನೋಡಬೇಕಾಗ್ಯದ. ನೋಡ್ಬೇಕು ತಪ್ಪಲ್ಲ. ಅದಕ್ಕೆ ಸಿದ್ಧಾರೂಢರ ಚರಿತ್ರೆ ಅದಲ್ಲ. ಈ ಚರಿತ್ರೆಯಿಂದ ಓದಿಬಿಟ್ರೆ ಸಾಕು, ಯಾವ ಶಾಸ್ತ್ರಗಳನ್ನು ಓದಬೇಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವರ ಜೀವನೇ ಒಂದು ನಿಜವಾಗಿರ್ತಕ್ಕಂಥ ನಿಜಗೊಂಡ್ರ ಸ್ವರೂಪವಾಗಿ ಇವತ್ತು ಅವರು ಪ್ರತಿಯೊಂದು ಕ್ಷಣಕ್ಕೂ ಆ ಪುಣ್ಯಾತ್ಮರ ದರ್ಶನ, ಅವರ ಒಂದು ಜೀವನದ ಘಟನೆಗಳು. ಗುರುನಾಥರೂಢಪ್ಪಗಳು ಎಷ್ಟು ಕಾಡಲಿಲ್ಲ ರೀ. ಗುರುನಾಥರೂಢಪ್ಪಗಳು ಏನು ನಾಟಕ ಮಾಡ್ತಾನೆ ಗುರುನಾಥರೂಢ ಅಂತೇಳಿ ಶಾಲಿನೊಳಗೆ ಚೋಳು ಹಾಕಿ ಅವರಿಗೆ ಕಿರೀಟ ಪೂಜೆ ಮಾಡಿದಾಗ ಚೋಳು ಹಾಕಿ ಬಿಟ್ಟಿದ್ರಂತ. ಬೆಂಡೆಲ್ಲ ಚೋಳು ಕಡ್ದಿತ್ತಂತ, ಅಂದಿದ್ದಿಲ್ಲಂತ ಗುರುನಾಥರೂಢರು. ಈಗೆಲ್ಲ ನಾವೆಲ್ಲ ಅವರು ಸ್ಮರಣೆ ಮಾಡ್ತೀವಿ. ಅದಕ್ಕೆ ಇಂಥ ಎಲ್ಲ ಕಷ್ಟಗಳು ಕೊಡುವಂಥ ಕಪಿಗಳಿರ್ತಾರೆ, ದುಷ್ಟರು ಇರ್ತಾರೆ. ಎಲ್ಲದರ ಮಧ್ಯೆ ಎಲ್ಲವನ್ನೂ ಸಮನಾಗಿ ಕಾಣುವಂತಹ ಸಮಾಧಾನ ಗುಣ ಅದು ಯಾರಿಗಿರ್ತೈತೆ ಅಂದ್ರೆ ನಿಜವಾಗಿ ತಿಳಿದಂತಹ ಜ್ಞಾನಿಗಳಿಗಿರ್ತೈತಿ ಅಂತ ಹೊರತಾಗಿ ಮತ್ತಾರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಿದ್ಧಾರೂಢರುತ್ತಂದ್ರೆ ನಿಜವಾಗಿ ಶಿವನ ಸಾಕ್ಷಾತ್ ಅವತಾರ. ಇವತ್ತು ಶಿವನ ಚಿತ್ಕಳಿ ಇವತ್ತು ಈ ಜಗತ್ತಿಗೆ ಬಂದದ. ಇದು ಒಳಗೆ ಈ ಹುಬ್ಬಳ್ಳಿ ನೆಲದೊಳಗಾಗ್ಯದ. ಅದಕ್ಕಾಗಿ ಆ ಪರಂಪರೆಯಲ್ಲಿ ಒಳೆದಿಡುವಂಥ ಅನೇಕ ಮಹಾತ್ಮರು ಸಿದ್ಧಾರೂಢರಿಗೆ ಇವತ್ತು ಏನಪ್ಪ ಅಂದ್ರೆ ಯಾವ ಮಹಾತ್ಮರ ದರ್ಶನ ಮಾಡಲಾರ್ದವ್ರು ಅದಾರ ರೀ. ಎಲ್ಲರೂ ಜ್ಞಾನಿಗಳು ಸಿದ್ಧಾರೂಢರನ್ನ ಕಂಡವರೇ